ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ನಿಮ್ಮಲ್ಲಿ ಎಷ್ಟೊಂದು ಜನ BMS ಕಾಲೇಜ್ ಬಗ್ಗೆ ಸರ್ ಫುಲ್ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ರಿ. ಸೊ ನಿಮಗೆ ಈ ವಿಡಿಯೋ. ಸೊ BMS ಕಾಲೇಜ್ ಅಂತ ನೀವು ಎಲ್ಲಾದ್ರೂ ಹೋದ ವರ್ಷದ KEA ವೆಬ್ಸೈಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮ್ಗೆ 2 ಕಾಲೇಜ್ ಸಿಗತ್ತೆ. ನೀವು ಕೇಳ್ತಾ ಇರೋ BMS ಟಾಪ್ 5 ಅಲ್ಲಿರೋ BMS ಕೇಳ್ತಾ ಇದೀರಲ್ಲ, ಆ ಕಾಲೇಜಿನ ಹೆಸರು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಅಂಡ್ ಇದರ ಕಾಲೇಜ್ ಕೋಡು E048. ಆಯ್ತಾ? ಸೊ ಕಾಲೇಜ್ ಕೋಡು ನಿಮ್ಮ ಆಪ್ಷನ್ ಎಂಟ್ರಿಲಿ ತುಂಬಾ ಹೆಲ್ಪ್ ಆಗತ್ತೆ. ಯಾಕಂದ್ರೆ ನಿಮಗೆ ಅನ್ಕೊಂಡಿರೋದು ಒಂದು ಕಾಲೇಜ್ ಆಗಿರುತ್ತೆ, ಎಂಟ್ರಿ ಮಾಡೋದು ಒಂದು ಕಾಲೇಜ್ ಆಗಿರಬಾರ್ದಲ್ವಾ? ಹಾಗಾಗಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಟಾಪ್ 5 ಕಾಲೇಜಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಈ ಕಾಲೇಜಲ್ಲಿ ಹಾಗಾದ್ರೆ ಪ್ಲೇಸ್ಮೆಂಟಿನ ಪ್ಯಾಕೇಜ್ ಎಷ್ಟೆಷ್ಟಾಗಿದೆ, ಎಷ್ಟು ಬ್ರಾಂಚ್ ಇದೆ, ಬ್ರಾಂಚ್ದು ರ್ಯಾಂಕ್ ಏನು ಸರ್, ನಮಗೆ ಗೊತ್ತಾಗ್ಬೇಕಲ್ವಾ ಆಪ್ಷನ್ ಎಂಟ್ರಿಗೆ ಬ್ರಾಂಚ್ದು ರ್ಯಾಂಕು, ಅದನ್ನು ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ಕಟ್ ಆಫ್ ರ್ಯಾಂಕ್ ರೇಂಜ್, ಈಚ್ ಬ್ರಾಂಚ್ಗೆ ಕಟ್ ಆಫ್ ರ್ಯಾಂಕ್ ರೇಂಜ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ವಿತ್ ಕ್ಯಾಟಗರಿ ಕಂಪ್ಲೀಟ್ ಡಿಸ್ಕಷನ್ ಈ ವಿಡಿಯೋದಲ್ಲಿ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ. ಜೊತೆಗೆ ನಮ್ಮ ಇನ್ಫಾರ್ಮೇಶನ್ ನಿಮಗೆ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ, ಇದೇ ತರ ಬೇರೆ ಕಾಲೇಜು ಮಾಡಬೇಕು ಅನ್ಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ? ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೌನ್ಸಿಲಿಂಗ್ ರಿಲೇಟೆಡ್ ಕೊಡ್ತೀವಿ. ಸೊ ಈ ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಲಾಟೆಡ್ ಫಾರ್ KEA ಥ್ರೂ ಅಲಾಟ್ ಆಗಿರುವಂತಹ ಸೀಟ್ಸ್ ಎಷ್ಟು ಅಂತ ಕೇಳಿದ್ರೆ 1087 ಸೀಟ್ಸ್. ಆಯ್ತಾ? ನಿಮ್ಮಲ್ಲಿ ಎಷ್ಟೊಂದು ಜನ ಸರ್ ಕೌನ್ಸಿಲಿಂಗ್ ನಮಗೆ ಬೇಕು ಸರ್, ಗೈಡೆನ್ಸು ಫುಲ್ A to Z ಕೌನ್ಸಿಲಿಂಗು, ನಮಗೆ ಇವಾಗ ಏನೂ ಗೊತ್ತಿಲ್ಲ, ಆಪ್ಷನ್ ಎಂಟ್ರಿ ಏನೂ ಗೊತ್ತಿಲ್ಲ, ನಮ್ಗೆ ಅಡ್ಮಿಷನ್ ಆಗೋದು ಹೇಗೆ ಗೊತ್ತಿಲ್ಲ, ನಮಗೆ ತುಂಬಾ ಡೌಟ್ಸ್ ಇದೆ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ವಿ ಹ್ಯಾವ್ ಸ್ಟಾರ್ಟೆಡ್ ದ್ರೋಣ 2025 KCET ಕೌನ್ಸಿಲಿಂಗ್ ಗೈಡೆನ್ಸ್. ಆಯ್ತಾ? ಇದಕ್ಕೆ ಒಂದು ಸಣ್ಣ ಪ್ರೈಸ್ ಅನ್ನು ಇಟ್ಟಿದ್ದೀವಿ. ಯಾಕೆಂದ್ರೆ ವಿ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್. ಆಯ್ತಾ? ನಿಮಗೆ ಈಗ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ, ಈಗ ನಿಮ್ಗೆ ಇನ್ನೂ ರ್ಯಾಂಕ್ ಬಂದಿಲ್ಲ, ಬಟ್ ನೀವು ಇದು ಕೋರ್ಸ್ಗೆ ಎನ್ರೋಲ್ಮೆಂಟ್ ಆದ ತಕ್ಷಣನೇ ನಿಮ್ಗೊಂದು PDF ನ ಕಳಿಸ್ತೀವಿ. ಅದರಲ್ಲಿ ನಮಗೆ ಬೇಕಾಗಿರುವಂತಹ ನಿಮ್ಮ ಜಾತಕನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ನೀವು ಹೈದರಾಬಾದ್ ಕರ್ನಾಟಕನ ಅಥವಾ ಜನರಲ್ ಕ್ಯಾಟಗರಿನ, ಸೊ 2A 2B ಯಾವ ಕ್ಯಾಟಗರಿಗೆ ಫಾಲೋ ಆಗ್ತೀರಾ ಅಂತ ಫಸ್ಟ್ ಕೇಳ್ಕೊತೀವಿ. ನಿಮಗೆ ಯಾವ್ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಕೊತೀವಿ. ಅದಕ್ಕೆ ತಕ್ಕಂತೆ ನಾವು ನಿಮಗೆ ಒಂದು ರ್ಯಾಂಕ್ ಲಿಸ್ಟ್ ಇದನ್ನ ಅನೌನ್ಸ್ ಮಾಡ್ತೀವಿ. ಏನು ಅಂದ್ರೆ, ನಿಮ್ಮ ಕೋರ್ಸ್ಗೆ ರಿಲೇಟೆಡ್ ಯಾವ್ಯಾವ ಆಪ್ಷನ್ ಎಂಟ್ರಿ ಹಾಕಿದ್ರೆ ಬೆಟರ್ ಆಪ್ಷನ್ ನಿಮಗೆ ಅಂತ ಫಸ್ಟ್ ಒಂದು ಸುಮ್ಮನೆ ಟೆಂಟೇಟಿವ್ ಆಗಿ ಒಂದು ಕಳಿಸಿರ್ತೀವಿ ಇವಾಗ ರ್ಯಾಂಕ್ ಬರೋಕ್ಕಿಂತ ಮುಂಚೆ. ಅವಾಗ ನಿಮಗೆ ಒಂದು ಸಮಾಧಾನ. ನೀವು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಒಂದು 50 ವಿಡಿಯೋ ನೋಡಿರ್ತೀರಾ, ಬಟ್ ಕಂಪೇರ್ ಮಾಡೋದಕ್ಕಾಗಲ್ಲ ಅಲ್ವಾ? 50 ವಿಡಿಯೋ ನೋಡಿದ್ರು ಆಪ್ಷನ್ ಎಂಟ್ರಿಲಿ ಕಂಪೇರ್ ಮಾಡೋದಕ್ಕಾಗಲ್ಲ. ನಾವೇ ನಿಮಗೆ ಡೈರೆಕ್ಟ್ ಆಗಿ ಇಷ್ಟೇ ಅಪ್ಪ ಆಪ್ಷನ್ ಎಂಟ್ರಿ ಅನ್ನೋ ತನಕನೂ ಗೈಡೆನ್ಸು ನಾವು ಈ ದ್ರೋಣ 2025 ಕೊಡ್ತೀವಿ. ಇದು 1-on-1 ಪರ್ಸನಲೈಸ್ಡ್ ಗೈಡೆನ್ಸ್ ಆಗಿರುತ್ತೆ. ಸೊ ಫೋನ್ ಕಾಲ್ ಸಿಕ್ಕಾಪಟ್ಟೆ ಇರುತ್ತೆ, ನಿಮ್ ಜೊತೆ ಇಂಟ್ರಾಕ್ಷನ್ ತುಂಬಾನೇ ಇರುತ್ತೆ. ಹಾಗಾಗಿ ಈ ಪ್ರೈಸಿಂಗ್ ಅಷ್ಟೇ. ಆಯ್ತಾ? ಸೊ ನಿಮಗೆ ರೌಂಡ್ 1 ಇಂದ ರೌಂಡ್ 2 ಯಾರ್ಯಾರಿಗೆ ಹೋಗ್ಬೇಕು, ರೌಂಡ್ 2 ಇಂದ ರೌಂಡ್ 3 ಯಾರ್ಯಾರಿಗೆ ಹೋಗ್ಬೇಕು. ಸೊ ನಿಮ್ಗೆ ಇವಾಗ ಇದು ಬೆಟರ್ ಆಪ್ಷನ್ ಹೋಗೋದು ಎಲ್ಲ ನಿಮ್ಗೆ ಸಿಕ್ಕಾಪಟ್ಟೆ ಡೌಟ್ ಬರ್ತಾ ಹೋಗುತ್ತೆ. ಒಂದ್ಸತಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ನಿಲ್ಲಿಸ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಸ್ಟೂಡೆಂಟ್ಸ್ಗೆ. ಆಪ್ಷನ್ ಎಂಟ್ರಿಲೇ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದಿದ್ರು ನಿಮ್ಗೆ ಒಳ್ಳೆ ಕಾಲೇಜ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಆಪ್ಷನ್ ಎಂಟ್ರಿಲಿ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಆ ತರ ಎಡ್ವರ್ಟ್ ಮಾಡ್ಕೊಂಡ್ರೆ ಏನಾಗತ್ತೆ ಗೊತ್ತಾ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋದು ತಪ್ಪಿ ಯಾವುದೋ ಒಂದು ಆವರೇಜ್ ಕಾಲೇಜ್ಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಅಲ್ಲಿ ಪ್ಲೇಸ್ಮೆಂಟ್ ಇಶ್ಯೂ ಬಂದು ನಿಮ್ಮ ಸ್ಯಾಲ್ರಿ ಪ್ಯಾಕೇಜು ಡ್ರಾಪ್ಸ್ ಬೈ 5 to 10 lakhs ಅಂತ ಅನ್ಕೊಳ್ಳಿ. ನಿಮ್ಗೆ ಇದನ್ನ ದುಡ್ಡು ಉಳ್ಸಕ್ ಹೋಗಿ ನಿಮ್ಗೆ ಅಷ್ಟು ಪ್ಯಾಕೇಜ್ ಕಳ್ಕೊಂಡ್ಬಿಡ್ತೀರಾ. ಸೊ ನಿಮ್ಗೆ 70,000 ಬರಲಿ, 1,00,000 ರ್ಯಾಂಕ್ ಬರಲಿ, ನಿಮ್ಮ ರ್ಯಾಂಕು ನಿಮ್ಮ ಕ್ಯಾಟಗರಿಗೆ ಅನುಗುಣವಾಗಿ ಬೆಸ್ಟ್ ಕಾಲೇಜಿಗೆ ಆಪ್ಷನ್ ಎಂಟ್ರಿನ ನಾವು ಮಾಡ್ಕೊಡ್ತೀವಿ. ಅಂಡ್ ನಿಮ್ಗೆ ಅಡ್ಮಿಷನ್ ಆಗೋವರೆಗೂ ನಿಮಗೆ ನಾವು ಗೈಡೆನ್ಸ್ ಅನ್ನ ಕೊಡ್ತೀವಿ. ಇದು ಲಿಮಿಟೆಡ್ ಸೀಟ್ಸ್ ಆಗಿರುತ್ತೆ. ಯಾಕೆಂದ್ರೆ ಒನ್ಸ್ ವಿ ರೀಚ್ ದ ಥ್ರೆಶೋಲ್ಡ್ ನಂಬರ್ ಆಫ್ ಸ್ಟೂಡೆಂಟ್ಸ್, ನಮ್ಗೆ ಆಮೇಲೆ ಫೋನ್ ಕಾಲ್ ಎತ್ತಕ್ಕೂ ಟೈಮ್ ಬರಲ್ವಲ್ಲ. ಸೊ ಅವಾಗ ನಾವು ಪ್ರೈಸಿಂಗ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ. ಸೊ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಎನ್ರೋಲ್ ಆಗಿ. ಈ ಎನ್ರೋಲ್ಮೆಂಟ್ ಲಿಂಕ್ ನಾನು ಪಿಂಡ್ ಕಮೆಂಟ್ ಅಲ್ಲೂ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಫೋನ್ ನಂಬರ್ಗೆ ಫೋನ್ ಮಾಡಿದ್ರು ನಾನು ನಿಮ್ಗೆ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ, ಡೈರೆಕ್ಟ್ ಆಗಿ ಜಾಯಿನ್ ಆಗಬಹುದು. ಸೊ ಪೇರೆಂಟ್ಸ್ಗೆ ಎಷ್ಟೊಂದು ಜನ ಡೌಟ್ ಇತ್ತಲ್ಲ, ಸೊ ನಿಮ್ಮ ಡೌಟ್ ಬಗೆಹರಿತು ಅಂತ ಅನ್ಕೋತೀನಿ. ಆಯ್ತಾ? ಈಗ ಈ ಕಾಲೇಜಲ್ಲಿ ಹಾಗಾದ್ರೆ ಸ್ಯಾಲ್ರಿ ಪ್ಯಾಕೇಜ್ ಏನಿತ್ತು? ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ 26.4 lakhs ಇನ್ ದ ಇಯರ್ 2024. ಆಯ್ತಾ? ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಗಿರೋದು ಇಷ್ಟು. ಆವರೇಜ್ ಸ್ಯಾಲ್ರಿ ಎಷ್ಟಿತ್ತು ಅಂತ ಕೇಳಿದ್ರೆ 7,90,000 per annum ವಾಸ್ ದ ಆವರೇಜ್ ಸ್ಯಾಲ್ರಿ ಫ್ರಮ್ ದಿಸ್ ಕಾಲೇಜ್.
ಸೊ ಹಾಗಾದ್ರೆ ಈ ಕಾಲೇಜಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ ನೋಡೋದಾದ್ರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಇದರಲ್ಲಿ 27 ಸೀಟ್ಸ್ ಇದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 159 ಸೀಟ್ಸ್ ಇದೆ. ನೋಡಿ, ನಂಬರ್ ಆಫ್ ಸೀಟ್ಸ್ ಇಲ್ಲಿ ಜಾಸ್ತಿ ಇದೆ. ಬಯೋಟೆಕ್ನಾಲಜಿಲಿ 27 ಸೀಟ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ ಅಲ್ಲಿ 26 ಸೀಟ್ಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 27 ಇದೆ. ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ 27 ಇದೆ. CS ಅಲ್ಲಿ 531 ಸೀಟ್ಸ್ ಇದೆ. ತುಂಬಾ ಇದು ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಅಂಡ್ DS ನೋಡೋದಾದ್ರೆ 26 ಇದೆ. ಇದು ಒನ್ ಆಫ್ ದ ಟಾಪ್ ಡಿಪಾರ್ಟ್ಮೆಂಟ್. ಓಕೆನಾ? ಸೊ CSಗೆ ನೆಕ್ಸ್ಟೇ ಇದೆ ಇದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ECಲಿ 159 ಸೀಟ್ಸ್ ಇದೆ. ಸೊ ನೆಕ್ಸ್ಟ್ ಐ ಅಲ್ಲಿ ಈ ಕಾಲೇಜಲ್ಲಿ EI ಇಲ್ಲ. ಯಾಕಂದ್ರೆ BMS ಅಲ್ಲಿ ಇನ್ನೊಂದು ಕಾಲೇಜ್ ಕೋಡ್ ಇದೆಯಲ್ಲ, ಅದರಲ್ಲಿ ಇದೆಲ್ಲ ಇದಾವೆ. ಇಲ್ಲಿ ಎಲ್ಲೆಲ್ಲಿ ರ್ಯಾಂಕ್ ಅಲರ್ಟ್ ಆಗಿಲ್ಲಲ್ಲ, ಇನ್ನೊಂದು ಕಾಲೇಜಲ್ಲಿ ಇನ್ನೊಂದು ಕಾಲೇಜ್ ಕೋಡಲ್ಲಿ ಈ ಕಾಲೇಜಸ್ ಇದೆ. ಸೊ ಅದಕ್ಕೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ICCS IoT ಸೈಬರ್ ಸೆಕ್ಯೂರಿಟಿ ನೋಡೋದಾದ್ರೆ ಇದು 25 ಸೀಟ್ಸ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ ಈ ಕಾಲೇಜಲ್ಲಿ ಇಲ್ಲ. ಅಂಡ್ ಇದಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 27 ಸೀಟ್ಸ್ ಇದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ 26 ಇದೆ. ಸೊ ಟೋಟಲ್ ಕಂಬೈನ್ಡ್ ಆಗಿ ನೋಡೋದಾದ್ರೆ 1087 ಇದೆ. ಆಯ್ತಾ? ನೋಡಿ, ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ ಎಷ್ಟಿದೆ ನೋಡಿ. 1 2 3 4 5 6 6 ಕೋರ್ಸು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದೆ. ಈಗ ಸ್ಟೂಡೆಂಟ್ಸು ಎಲ್ಲಿ ತಪ್ಪು ಮಾಡ್ತಾರೆ ಅಂತಾನು ಹೇಳ್ತೀನಿ ತಾಳಿ. ಸೊ ಈಗ ಇದ್ರದ್ದು ರ್ಯಾಂಕ್ ರೇಂಜ್ನ ಹೇಳ್ತಾ ನಿಮಗೆ ಒಂದು ಸುಮ್ಮನೆ ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಪ್ಪರ್ ಕಟ್ ಆಫ್ ಲೋಯರ್ ಕಟ್ ಆಫ್ ನೋಡೋದಾದ್ರೆ 2407 ಇಂದ 37,000 ವರೆಗೂ ಇದೆ. AI ನೋಡೋದಾದ್ರೆ 2800 ಇಂದ 41,000 ಇದೆ. ನೋಡಿ, ಇದರಲ್ಲೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇದೆರಡು ಬ್ರಾಂಚ್ಗೆ. ಸೊ ಅಂಡ್ ಬಯೋಟೆಕ್ನಾಲಜಿ ನೋಡೋದಾದ್ರೆ 11,700 ಇಂದ 82,000 ವರೆಗೂ ಇದೆ. CB ನೋಡೋದಾದ್ರೆ 3,036 ಇಂದ 68,000 ವರೆಗೂ ಇದೆ. ಸಿವಿಲ್ ನೋಡೋದಾದ್ರೆ 35,500 ಚಿಲ್ಲರೆಯಿಂದ 1,05,000 ವರೆಗೂ ಇದೆ. ಅಂಡ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 17,700 ಇಂದ 1,33,000 ವರೆಗೂ ಇದೆ. ಸೊ CS ನೋಡಿ 2,166 ಇಂದ 33,000 ವರೆಗೂ ಇದೆ. DS 2,274 ಇಂದ 32,000 ವರೆಗೂ ಇದೆ. EC 3,400 ಇಂದ 53,000 ವರೆಗೂ ಇದೆ. ಸೊ ಸೈಬರ್ ಸೆಕ್ಯೂರಿಟಿ 2,700 ಇಂದ 57,000 ವರೆಗೂ ಇದೆ. ಮೆಕ್ಯಾನಿಕಲ್ 17,000 ಟು 2,33,000. ಅಂಡ್ ಏರೋಸ್ಪೇಸು 6,000 ಇಂದ 71,000. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಕೋರ್ಸಸ್ ಇದಿಷ್ಟಿದಾವಲ್ವಾ, 1 2 3 4 5 6. ಇದರದ್ದು ರ್ಯಾಂಕ್ ರೇಂಜ್ ನೋಡಿ. 2,400, 2,800, 3,036, 2,166, 2,274 ಅಂಡ್ 2,731. ಇವಾಗ ಒಬ್ಬ ಸ್ಟೂಡೆಂಟ್ ಅನ್ನ ಅಸ್ಯೂಮ್ ಮಾಡ್ಕೋತೀನಿ ನಾನು. ಆ ಸ್ಟೂಡೆಂಟಿನ ರ್ಯಾಂಕ್ ಎಷ್ಟು ಅಂತ ಕೇಳಿದ್ರೆ ಸುಮ್ಮನೆ ಒಂದು ಎಕ್ಸಾಂಪಲ್ 2,500. ಇವನ ಪ್ರಿಯಾರಿಟಿ ಯಾವ್ದಿರುತ್ತೆ ಹಾಗಾದ್ರೆ? RV ಕಾಲೇಜ್ ಇರುತ್ತೆ ಪಕ್ಕ. RV ಕಾಲೇಜ್ದು CS ಎಲ್ಲ ಡಿಪಾರ್ಟ್ಮೆಂಟ್ಗೂ ಟಾರ್ಗೆಟ್ ಮಾಡ್ತಾ ಇರ್ತಾನೆ. PS ಕಾಲೇಜ್ದು CS ಡಿಪಾರ್ಟ್ಮೆಂಟ್ ಎಲ್ಲದೂ ಟಾರ್ಗೆಟ್ ಮಾಡ್ತಾ ಇರ್ತಾನೆ. MS ರಾಮಯ್ಯದು ಎಲ್ಲ ಡಿಪಾರ್ಟ್ಮೆಂಟ್ CS ರಿಲೇಟೆಡ್ ಡಿಪಾರ್ಟ್ಮೆಂಟ್ನು ಟಾರ್ಗೆಟ್ ಮಾಡಿ ಜೊತೆಗೆ BMSC ಇದು ಎಲ್ಲ ಟಾರ್ಗೆಟ್ ಮಾಡ್ತಾನೆ. ಇವನು ಆಪ್ಷನ್ ಎಂಟ್ರಿಲಿ ತಪ್ಪೇನ್ ಮಾಡ್ತಾನೆ ಗೊತ್ತಾ? RV ಕಾಲೇಜಿಂದ ಹಿಡಿದು ಎಲ್ಲಾ ಫಸ್ಟ್ RV ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟು, ನೆಕ್ಸ್ಟ್ PS ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟು, ನೆಕ್ಸ್ಟ್ MS ರಾಮಯ್ಯದು ಎಲ್ಲ ಡಿಪಾರ್ಟ್ಮೆಂಟು, ಆಮೇಲೆ BMS ಇದು ಎಲ್ಲ ಡಿಪಾರ್ಟ್ಮೆಂಟು ಅದೇ ಆರ್ಡರಲ್ಲಿ ಹಾಕ್ತಾನೆ. ಆಯ್ತಾ? ಇದೇ ಆರ್ಡರಲ್ಲೇ ಹಾಕ್ತಾನೆ ಅಂತಾನೆ ಅನ್ಕೊಳ್ಳೋಣ. ಇವನಿಗೆ ಏನಾಗುತ್ತೆ ಗೊತ್ತಾ? ಇವನಿಗೆ ಎಕ್ಸಾಂಪಲ್, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವನಿಗೆ PES ಅಲ್ಲಿ ಯಾವುದೋ ಒಂದು ಸುಮ್ಮನೆ ಒಂದು ಇನ್ಫಾರ್ಮೇಶನ್ ಸೈನ್ಸ್ ಸಿಗುತ್ತೆ ಅಂತ ಅನ್ಕೊಳ್ಳೋಣ ಇವನು ಹಾಕಿರೋ ಆರ್ಡರ್ ಪ್ರಕಾರ. ಬಟ್ ಇವನಿಗೆ ಇದರಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ತಗೊಳಕ್ಕಿಂತನೂ ಇದ್ರ ನೆಕ್ಸ್ಟ್ ಆಪ್ಷನ್ MS ರಾಮಯ್ಯದಲ್ಲಿ CSA ಸಿಗ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ನಾನು ಸುಮ್ಮನೆ ಒಂದು ಟಿಪಿಕಲ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಬಟ್ ಅವನಿಗೆ ಇದು ಅಲರ್ಟ್ ಆಗುತ್ತೆ. ಯಾಕೆಂದ್ರೆ ಅವನ ಆಪ್ಷನ್ ಎಂಟ್ರಿಲಿ ಅವನು ಕರೆಕ್ಟ್ ಆಗಿರೋ ಆರ್ಡರ್ ಹಾಕಿಲ್ಲ. ಅವನು ಇದು ಸಿಕ್ಕಿದ್ರೆ ಅವನಿಗೆ ಇದು ಬೆಟರ್ ಆಪ್ಷನ್ ಆಗಿರ್ತಾ ಇತ್ತು. ಸೊ ಹಾಗಾಗಿ ನಾವು ನಿಮಗೆ ಒಂದೊಂದು ಕಾಲೇಜ್ಗೂ ರ್ಯಾಂಕ್ ಇದು ಡಿಪಾರ್ಟ್ಮೆಂಟ್ ವೈಸ್ ಏನಕ್ಕೆ ರ್ಯಾಂಕ್ ಅನ್ನ ಕೊಡ್ತೀವಿ ಅಂದ್ರೆ, ನಿಮಗೆ ಆಪ್ಷನ್ ಎಂಟ್ರಿಲಿ ಬೆಸ್ಟ್ ಕಾಲೇಜಿನ ಬೆಸ್ಟ್ ಡಿಪಾರ್ಟ್ಮೆಂಟ್ ಅಲಾಟ್ ಆಗಬೇಕು. CS ರಿಲೇಟೆಡ್ ಯಾವ್ದು ಅಲಾಟ್ ಆದ್ರೂ ಒಂದೇ. ಅಲ್ಟಿಮೇಟ್ಲಿ ಯು ವಿಲ್ ಬಿಕಮ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೇಮ್ ಕಂಪ್ನಿಲಿ ಸೇಮ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೇಮ್ ಪ್ಯಾಕೇಜ್ಗೆ ನೀವು ಪ್ಲೇಸ್ ಆಗ್ತೀರಾ ಮಕ್ಕಳೇ. ಅದಕ್ಕೆ ನಾನು ಹೇಳ್ತಾ ಇರೋದು ಇವೆಲ್ಲ CS ರಿಲೇಟೆಡ್ ಎಲ್ಲ ಒಂದೇ ಅಲ್ಟಿಮೇಟ್ಲಿ. ಆಯ್ತಾ? ಸೊ ನಿಮಗೆ ಆಪ್ಷನ್ ಎಂಟ್ರಿಲಿ ನೀವು ಈಗ 2,500 ರ್ಯಾಂಕ್ ಬಂದವನಿಗೆ ಅವನಿಗೆ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದ್ರೆ, ಇಮ್ಯಾಜಿನ್ 30,000 ಬಂದವನಿಗೆ ನಿಮಗೆ ಇಲ್ಲಿ 5 ಕಾಲೇಜ್ ಇತ್ತಲ್ಲ,
ಅಲ್ಲಿ 10 ಕಾಲೇಜ್ ಇರುತ್ತೆ. 10 ಕಾಲೇಜಲ್ಲಿ ಒಂದೊಂದು ಕಾಲೇಜಲ್ಲಿ 7 ಡಿಪಾರ್ಟ್ಮೆಂಟ್ ಅಂದ್ರು 70 ಡಿಪಾರ್ಟ್ಮೆಂಟ್ ಆಯ್ತು. ಇದ್ರ ಸಾರ್ಟಿಂಗ್ ನೀವ್ ಹೇಗ್ ಮಾಡ್ತೀರಾ? ನಿಮಗೆ ಪಕ್ಕಾ ನಿಮಗಂತೂ ಎಲ್ಲದ್ರದ್ದು ಡೇಟಾ ರೌಂಡ್ 1, ರೌಂಡ್ 2, ರೌಂಡ್ 3 ಡೇಟಾ ನಿಮ್ಮ ಹತ್ರ ಇಲ್ಲ. ನಿಮಗೆ ನಿಮ್ಮ ಕ್ಯಾಟಗರಿಗೆ ಯಾವ ರೌಂಡಲ್ಲಿ ಏನು ಅಲಾಟ್ ಆಗುತ್ತೆ ಅನ್ನೋದು ಐಡಿಯಾನೂ ನಿಮಗಿಲ್ಲ. ಹಾಗಾಗಿ ನಮ್ಮ ಗೈಡೆನ್ಸ್ ತಗೊಂಡ್ರೆ ನಿಮಗೆ ಕರೆಕ್ಟಾಗಿರೋ ರ್ಯಾಂಕ್ ಆರ್ಡರು, ಕರೆಕ್ಟಾಗಿರೋ ಕಾಲೇಜು, ಅದರಲ್ಲಿ ಯಾವ ಆರ್ಡರ್ ಹಾಕಬೇಕು. ನೆಕ್ಸ್ಟ್ ಫಸ್ಟ್ ನಾವು ಒಂದೇ ಕಾಲೇಜ್ನ ಟಾರ್ಗೆಟ್ ಮಾಡಿ ನಾವು ಕೊಡೋದೇ ಇಲ್ಲ ನಿಮಗೆ. ಫಸ್ಟ್ ಡಿಪಾರ್ಟ್ಮೆಂಟ್ ನಮಗೆ. ಡಿಪಾರ್ಟ್ಮೆಂಟ್ ಇಸ್ ದ ಕಿಂಗ್ ಆಫ್ ಆಲ್ ನಮಗೆ. ಸೊ ಹಾಗಾಗಿ ನಾವು ಡಿಪಾರ್ಟ್ಮೆಂಟ್ ವೈಸೇ ನಿಮಗೆ ಸಾರ್ಟ್ ಮಾಡ್ಕೊಡ್ತೀವಿ. ಈ ಕಾಲೇಜ್ ಅಲ್ಲ ಅಂದ್ರೆ ಆ ಕಾಲೇಜು, ಬಟ್ ಡಿಪಾರ್ಟ್ಮೆಂಟ್ ಮ್ಯಾಟರ್ಸ್ ದ ಮೋಸ್ಟ್. ಆಯ್ತಾ? ಯಾಕಂದ್ರೆ ನಿಮ್ಗೆ ಪ್ಲೇಸ್ಮೆಂಟ್ಗೆ ತುಂಬಾ ಮ್ಯಾಟರ್ ಆಗತ್ತದು. ಓಕೆನಾ? ಅಲ್ಲಿ ಟೀಚಿಂಗು ಹಂಗೆ ಇರುತ್ತೆ. ಅದಕ್ಕೆ ಇಷ್ಟು ಎದ್ನೋ ಬಿದ್ನೋ ಅಂತ ಸೇರ್ಕೋತಾ ಇರೋದಲ್ವಾ ಮಕ್ಕಳು ಈ ಥರದ ಕಾಲೇಜಿಗೆ. ಸೊ ಅದಕ್ಕೆ ಗೈಡೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಇದು ಸಣ್ಣ ಎಕ್ಸಾಂಪಲ್. ನೀವು ಜಸ್ಟ್ ಇಮ್ಯಾಜಿನ್ 1 lakhs ಕೊಟ್ಟೋದ್ರೆ ನಿಮಗೆ 20 ಕಾಲೇಜು ಇಂಟು 7 ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಸೊ 140. ನೀವು ಇದನ್ನ ಹೆಂಗ್ ಸಾರ್ಟ್ ಮಾಡ್ತೀರಾ? ನಿಮ್ಗೆ ಸಾರ್ಟ್ ಮಾಡಕ್ ಬರದೆ ಕಾಲೇಜ್ ವೈಸ್ ಸಾರ್ಟ್ ಮಾಡ್ಕೊಂಡು 2ನೇ ಕಾಲೇಜಲ್ಲೇ ನಿಮ್ಗೆ ಅಲರ್ಟ್ ಆಗಿ ಹೋಗ್ಬಿಡುತ್ತೆ. ಬೇಡದೇ ಇರೋ ಕೆಳಗಿರೋ ಡಿಪಾರ್ಟ್ಮೆಂಟ್ ಸಿಕ್ಬಿಡುತ್ತೆ. ಆಯ್ತಾ? ಸೊ ನೋಡ್ಕೊಳ್ಳಿ, ಒಂದ್ಸತಿ ಯೋಚನೆ ಮಾಡಿ ನೀವು. ಸೊ ಇವಾಗ ಹಾಗಾದ್ರೆ ಈ ಕಾಲೇಜಿನ ಡಿಪಾರ್ಟ್ಮೆಂಟ್ ರ್ಯಾಂಕ್ ಅನ್ನ ನೋಡೋದಾದ್ರೆ ಫಸ್ಟ್ ರ್ಯಾಂಕ್ ಅಲ್ಲಿ CS ಇದೆ, ಸೆಕೆಂಡ್ ರ್ಯಾಂಕ್ ಅಲ್ಲಿ DS, ಥರ್ಡ್ ರ್ಯಾಂಕು AD, ಫೋರ್ತ್ ರ್ಯಾಂಕು IC ಸೈಬರ್ ಸೆಕ್ಯೂರಿಟಿ, ಅಂಡ್ ಫಿಫ್ತ್ ರ್ಯಾಂಕು AI, ಸಿಕ್ಸ್ತ್ ರ್ಯಾಂಕು CB, ಸೆವೆಂತ್ ರ್ಯಾಂಕು EC, ಏಯ್ತ್ ರ್ಯಾಂಕು ಏರೋಸ್ಪೇಸ್, ನೈನ್ತ್ ರ್ಯಾಂಕು BT, 10th ರ್ಯಾಂಕು ಕೆಮಿಕಲ್, ಸೊ 11th ರ್ಯಾಂಕು ಮೆಕ್ಯಾನಿಕಲ್ ಅಂಡ್ 12th ರ್ಯಾಂಕ್ ಸಿವಿಲ್. ಆಯ್ತಾ? ನೋಡಿ, ಕಂಪೇರ್ ಮಾಡ್ಕೊಳ್ಳಿ. ಬೇರೆ ಕಾಲೇಜ್ದು ಎಲ್ಲ ವಿಡಿಯೋಗೂ ರ್ಯಾಂಕ್ ಹಾಕಿದ್ದೀನಲ್ವಾ, ಕಂಪೇರ್ ಮಾಡ್ಕೊಳ್ಳಿ. ಸೊ ಇವಾಗ ಆಕ್ಚುಲ್ ಆಗಿ ನಿಮ್ಮ ಕ್ಯಾಟಗರಿ ವೈಸ್ ನೋಡ್ಕೊಂಡು ಹೋಗೋಣ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋದಾದ್ರೆ GMಗೆ 2400 ಇಂದ ಶುರುವಾಗುತ್ತೆ ಅಂಡ್ 37,301 ಅಲ್ಲಿ ಎಲ್ಲಾ ಸೀಟ್ಸ್ ಫಿಲ್ಡ್ ಅಪ್ ಆಗಿದೆ. ಬರೀ ಇಷ್ಟೇ ಕ್ಯಾಟಗರಿಗೆ ಫಿಲ್ ಅಪ್ ಆಗಿದೆ. ಸೊ ಬೇರೆ ಕ್ಯಾಟಗರಿಯವರು ಯಾರು ಈ ರ್ಯಾಂಕ್ ರೇಂಜ್ ಒಳಗೆ ಫಾಲ್ ಆಗದೆ ಈ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಈ ಡಿಪಾರ್ಟ್ಮೆಂಟ್ನ. ಹಾಗಾಗಿ ಅಲಾಟ್ ಆಗಿಲ್ಲ. ಸೊ ನೆಕ್ಸ್ಟ್ AI ನೋಡೋದಾದ್ರೆ 2830 ಇಂದ ಸ್ಟಾರ್ಟ್ ಆಗಿದೆ GMಗೆ ಅಂಡ್ ಇಟ್ ಹಸ್ ಗಾನ್ ಆಲ್ ದ ವೇ ಟು 41,356. ಆಯ್ತಾ? ಸೊ ಎಲ್ಲದೂ ಅಲಾಟ್ ಆಗಿದೆ ಎಕ್ಸೆಪ್ಟ್ ದಿಸ್ 3. ಈಗ ನೀವೇ ಸಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ ಮಕ್ಕಳೇ. ನೀವೇ ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ನಿಮಗೆ ಈ ಕ್ಯಾಟಗರಿ ಫಾಲೋ ಆಗ್ತಾ ಇದ್ದೀರಾ, ನಿಮಗೆ ಈ ಕಾಲೇಜ್ದು ಡೇಟಾನೇ ಇಲ್ಲ, ಹೇಗೆ ನೀವು ಆಪ್ಷನ್ ಎಂಟ್ರಿ ಹಾಕ್ತೀರಾ ಅಲ್ವಾ? ಸೊ ನಾವು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡಬೇಕು, ಎಲ್ಲ ಗೈಡೆನ್ಸ್ ನಾವು ಕೊಡ್ತೀವಿ. ಆಯ್ತಾ? ನೆಕ್ಸ್ಟ್ ಬಯೋಟೆಕ್ನಾಲಜಿ ನೋಡಿ. ಸೊ 11,725 ಫಾರ್ GM ಇಂದ ಶುರುವಾಗಿ ಆಲ್ ದ ವೇ ಟು 82,000 ತನಕ ಹೋಗುತ್ತೆ. ನೆಕ್ಸ್ಟ್ CB ಡಿಪಾರ್ಟ್ಮೆಂಟ್ ನೋಡೋದಾದ್ರೆ 3,063ಗೆ ಜನರಲ್ ಮೆರಿಟ್ ಇಂದ ಶುರುವಾಗಿ ಅಂಡ್ ಇಟ್ ಗೋಸ್ ಆಲ್ ದ ವೇ ಟು 68,000. ನೋಡಿ, ನಿಮಗೆ ಒಂದು ಕ್ಯಾಟಗರಿಯಿಂದ ಇನ್ನೊಂದು ಕ್ಯಾಟಗರಿಗೆ ತುಂಬಾ ಇನ್ಕ್ರಿಮೆಂಟ್ ಇಲ್ಲ, 1,000ನೇ ಇದೆ. ಬಟ್ ಇಲ್ಲಿಂದ ಮಾತ್ರ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಸೊ ನೀವು ಅದರ್ ದನ್ ದಿಸ್ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿ ಫಾಲೋ ಆಗಿದ್ರು ನೀವು 13,000 ಒಳಗಡೆ ನಿಮ್ಗೆ ಬರ್ತಾ ಇರಬೇಕು ರ್ಯಾಂಕು. ನೋಡಿ, ಈ ಡಿಪಾರ್ಟ್ಮೆಂಟ್ ಬೇಕು ಅಂದ್ರೆ. ಸಿವಿಲ್ ನೋಡೋಣ, 35,000 ಇಂದ 1,05,000 ತನಕ ಇದೆ. ಸೊ ಇಷ್ಟು ಕ್ಯಾಟಗರಿ ಅವರು ಮಾತ್ರ ಅಪ್ಲೈ ಮಾಡಿದ್ರು, ಅಷ್ಟಕ್ಕೆ ಅಲಾಟ್ ಆಗಿದೆ. ಆಯ್ತಾ? ಸೊ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 17,780 ಇಂದ ಹಿಡಿದು 1,33,306 ತನಕ ಹೋಗಿದೆ. ನೋಡಿ, ಸೊ 1,33,000 ಇಸ್ ಅ ಹ್ಯೂಜ್ ನಂಬರ್ ಅಲ್ವಾ? ಸೊ ನೆಕ್ಸ್ಟ್ ನೋಡೋದಾದ್ರೆ CS ನೋಡೋದಾದ್ರೆ 2,166 ಇಂದ ಹಿಡಿದು ಅಂಡ್ ಇಟ್ ಹಸ್ ಗಾನ್ ಆಲ್ ದ ವೇ ಟು 33,500. ಸೊ ಇದನ್ನ ಸ್ವಲ್ಪ ಕ್ಲೀನಾಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ಒಂದು ಸ್ವಲ್ಪ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡಿ, ಯಾಕಂದ್ರೆ CS ಡಿಪಾರ್ಟ್ಮೆಂಟ್ ಅಲ್ವಾ, ನಿಮಗೆ ಎಲ್ಲಾ ಕ್ಯಾಟಗರಿಯನ್ನು ಕಾಣಿಸ್ತದೆ ಅಲ್ವಾ ಇವಾಗ ಸ್ಕ್ರೀನಲ್ಲಿ. ಪಾಸ್ ಮಾಡ್ಬಿಟ್ಟು ಒಂದ್ಸತಿ ನೋಡಿ ನೀವು ಯಾವ ಕ್ಯಾಟಗರಿಲಿ ಫಾಲೋ ಆಗ್ತೀರಾ ಅಂತ. ಸೊ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ನಾವು ನೆಕ್ಸ್ಟ್ ಡಿಪಾರ್ಟ್ಮೆಂಟು DS 2,274 ಇಂದ ಹಿಡಿದು 32,000 ವರೆಗೂ ಆಗಿದೆ. ನೋಡಿ, ಇದು ರ್ಯಾಂಕ್ ರೇಂಜು ಅಂಡ್ ದಿಸ್ ಇಸ್ ದ ಕ್ಯಾಟಗರಿ ಇನ್ ವಿಚ್ ದ ಸೀಟ್ಸ್ ಹ್ಯಾವ್ ಬಿನ್ ಫಿಲ್ಡ್. ಸೊ ನೆಕ್ಸ್ಟ್ EC ಡಿಪಾರ್ಟ್ಮೆಂಟ್ ನೋಡೋದಾದ್ರೆ 3,460 ಇಂದ ಹಿಡಿದು 53,475 ವರೆಗೂ ಇದೆ. ಅಂಡ್ ನೋಡಿ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿನೂ ಫಿಲ್ ಆಗಿದೆ ಎಕ್ಸೆಪ್ಟ್ ದಿಸ್ 3 ಕ್ಯಾಟಗರೀಸ್ ಮಾತ್ರ ಫಿಲ್ ಆಗಿಲ್ಲ. ಸೊ ಈ ಕ್ಯಾಟಗರಿವರೆಗೂ ಏನು ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಆಲ್ಟರ್ನೇಟಿವ್ ಕ್ಯಾಟಗರಿನ ತಗೊಂಡು ನಾವು ಇವಾಗ 2BK ಅನ್ಕೊಳ್ಳಿ. 2BKಗೆ ಆಲ್ಟರ್ನೇಟಿವ್ ಕ್ಯಾಟಗರಿ ಅಂದರೆ 2B ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಎಲ್ಲೋಯ್ತು 2B ಹುಡ್ಕದೇ ರಗಳೆ, ಈ ಸ್ಕ್ರೀನಲ್ಲಿ ಹುಡ್ಕದೇ ರಗಳೆ. ಬಟ್ ನಾವು ಸಾರ್ಟ್ ಮಾಡ್ಬಿಟ್ಟು PDF ಕೊಡ್ತೀವಿ, ತಲೆ ಕೆಡಿಸ್ಕೊಬಿಡಿ. ಆಯ್ತಾ? ನಿಮ್ಮ ಕ್ಯಾಟಗರಿ ಈಗ ನಿಮಗೆ PDF ಕೊಟ್ಬಿಟ್ಟು ನಿಮ್ಮ ಹತ್ರ ಎಂಟ್ರಿ ಮಾಡಿಸ್ಕೊತೀವಲ್ಲ ಆಪ್ಷನ್ನು,
2A ಅಂತಿದ್ರೆ ನಿಮಗೆ 2A ಬಿಟ್ರೆ ಮತ್ತೇನು ಡೇಟಾನೇ ಇಲ್ಲ. ಬೇಡ ನಿಮಗೆ ಬೇರೆ ಡೇಟಾ. ನಿಮಗೆ GM ಡೇಟಾ ಇಟ್ಕೊಂಡು ನೀವೇನು ಮಾಡ್ತೀರಾ? ನಿಮಗೆ 2M ಡೇಟಾ ಇರಬೇಕು, 2A ಡೇಟಾ ಇರಬೇಕು, 2AG ಅಂತ ಅನ್ಕೊಳ್ಳೋಣ. ಅಷ್ಟು ಡೇಟಾದಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಇದೇ ಸಾಕು ನಿಮಗೆ. ಯಾವುದು ಡಿಪಾರ್ಟ್ಮೆಂಟ್‌ಗಳದ್ದು ಡೇಟಾ ಮಾತ್ರ ಸಾಕು. ನಿಮಗೆ ತುಂಬಾ ಕ್ಲಿಯರ್ ವ್ಯೂ ಇರುತ್ತೆ. ನಮ್ಗೆ ಇಷ್ಟು ರ್ಯಾಂಕ್ ಬಂದ್ರೆ ಇದೇ ಕಾಲೇಜ್ ಸಿಗುತ್ತೆ ಅಂತ ಅವಾಗ. ಆಯ್ತಾ? ನೆಕ್ಸ್ಟ್ IC ನೋಡಿ. ICಲಿ 2731 ಇಂದ ಹಿಡಿದು 57,941 ವರೆಗೂ ಇದೆ. ಅಂಡ್ ಇಷ್ಟೇ ಕ್ಯಾಟಗರಿಗೆ ಡೇಟಾ ಫಿಲ್ ಆಗಿರೋದು. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 17,000 ಇಂದ ಹಿಡಿದು 2,33,000. ಸೊ ಇದು ಸ್ವಲ್ಪ ಶಾಕಿಂಗ್ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಈ ಕ್ಯಾಟಗರಿಯಿಂದ ಈ ಕ್ಯಾಟಗರಿಗೆ ಇದು ಕನ್ನಡ ಮೀಡಿಯಂ ಕೋಟಾದಲ್ಲಿ ಬುಕ್ ಆಗಿರುವಂತಹ ಸೀಟು. ನೋಡಿ ಎಷ್ಟೊಂದು ಜನಕ್ಕೆ ಅವೇರ್ನೆಸ್ಸೇ ಇರಲ್ಲ. ಇಷ್ಟು ರ್ಯಾಂಕ್ ಬಂದಿರೋನು ಎಷ್ಟು ಖುಷಿಯಾಗಿ ಸೀಟ್ ತಗೊಂಡಿರ್ತಾನೆ ಈ ಕಾಲೇಜಲ್ಲಿ ಅಲ್ವಾ? ಯಾಕಂದ್ರೆ ಯಾರು ಈ ಕಾಲೇಜಿನ ಒಂದ್ ಸ್ವಲ್ಪ 1.5 ಲಕ್ಷ ಬಂದಿರೋರು ಅವ್ರ ಕ್ಯಾಟಗರಿನ ಚೆಕ್ ಮಾಡಿರಲ್ಲ. ಅವ್ರಿಗೆ ಆಕ್ಚುಲಿ ಕಾಲೇಜ್ ಸಿಗೋ ಪ್ರಾಬಬಿಲಿಟಿ ಇರುತ್ತೆ. ಬಟ್ ಅವರು ಆಪ್ಷನ್ ಎಂಟ್ರಿಲಿ ಹಾಗೇ ಇರಲ್ಲ. ಹಂಗಾಗಿ ನೋಡಿ ಇವ್ರಿಗೆ ಸಿಕ್ಕಿರುತ್ತೆ 2,33,000 BMS ಕಾಲೇಜು ಸಿಗಕ್ಕೆ ಚಾನ್ಸ್ ಇದೆಯಾ? ಸಿಕ್ಕಿದೆ ನೋಡಿ ಲಾಸ್ಟ್ ಇಯರ್. ಅಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ನೋಡೋದಾದ್ರೆ 6,065 ಇಂದ ಹಿಡಿದು 71,852. ಸೊ ಈ ರ್ಯಾಂಕ್ ರೇಂಜಲ್ಲಿ ಇದೆ. ಸೊ ನಿಮಗೆ ಒಂದೊಂದ್ಸತಿ ನೋಡಿದ್ರೆ ವಿಚಿತ್ರ ಅಂತ ಅನ್ಸುತ್ತೆ. ಇಷ್ಟು ರ್ಯಾಂಕ್ಗೆ ಈ ಕಾಲೇಜ್ ಸಿಗುತ್ತಾ ಅಂತ. ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ಯಾಕಂದ್ರೆ ಎಲ್ಲರ ಹತ್ರನೂ ಎಲ್ಲ ಡೇಟಾ ಇರಲ್ಲ ಪೇರೆಂಟ್ಸ್. ಸೊ ಪೇರೆಂಟ್ಸೇ ಜಾಸ್ತಿ ಜನ ನೋಡ್ತಾ ಇದೀರಲ್ವಾ? ಎಲ್ಲ ಡೇಟಾ ಎಲ್ಲರ ಹತ್ರ ಇರಲ್ಲ. ಅದೇ ಪ್ರಾಬ್ಲಮು. ಅದಕ್ಕೆ ಆಪ್ಷನ್ ಎಂಟ್ರಿ ಅವ್ರು ನಮ್ಗೆ ಎಲ್ಲಿ ಸಿಗುತ್ತೆ ಈ ಕಾಲೇಜು ಅಂತ ಬಿಟ್ಟೇ ಬಿಡ್ತಾರೆ. ಸಿಕ್ಕಿದೆ ನೋಡಿ, ಇವ್ರಿಗೆಲ್ಲ ಸಿಕ್ಕಿದೆ ಅಲ್ವಾ? ಸೊ ಸ್ಮಾರ್ಟ್ ಆಗಿ ನೀವು ಥಿಂಕ್ ಮಾಡಿ. ಒಳ್ಳೆ ಕಾಲೇಜ್ ಬೇಕು ಅಂತಾದ್ರೆ ಖಂಡಿತ ನಿಮ್ಗೆ ಆಪ್ಷನ್ ಎಂಟ್ರಿ ತುಂಬಾ ಮ್ಯಾಟ್ರ್ ಆಗತ್ತೆ. ಅದಕ್ಕೆ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ. ಆಯ್ತಾ? ಸೊ ದಟ್ಸ್ ಆಲ್ ಅಬೌಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ರೌಂಡ್ 1 ಕಂಪ್ಲೀಟ್ ಡೇಟಾ. ಸೊ ನಾನು ಏನಕ್ಕೆ ರೌಂಡ್ 2 ಎಲ್ಲ ನಾನು ಇದಕ್ಕೆ ಹಾಕೊಳ್ಳಲ್ಲ ಅಂತ ಹೇಳಿದ್ರೆ, ನಮಗೆ ಒಂದು ಶೀಟಲ್ಲಿ ನಿಮಗೆ ಫುಲ್ ಡೇಟಾನ ತೋರಿಸೋದಕ್ಕೆ ಆಗೋದೇ ಇಲ್ಲ. ಆಯ್ತಾ? ಸೊ ನಾವು ಅದೇ ಕ್ಯಾಟಗರಿ ವೈಸ್ ಸೆಗ್ರಿಗೇಟ್ ಮಾಡಿದ್ರೆ ಇವಾಗ 2AG ಅಂತ ಅನ್ಕೊಳ್ಳೋಣ. ಇವ್ರದ್ದೇ ಬೇಕಾದ್ರೆ ಬರೀ ಎಲ್ಲ ಡಿಪಾರ್ಟ್ಮೆಂಟ್ಗೂ ರೌಂಡ್ 1, ರೌಂಡ್ 2, ರೌಂಡ್ 3 ಮಾಡ್ಬೋದು. ಅವಾಗ ಕ್ಯಾಟಗರಿ ಓರಿಯೆಂಟೆಡ್ ಆದ್ರೆ ಯೂಟ್ಯೂಬಲ್ಲಿ ಸರ್ಚ್ ಇಂಜಿನ್ ನಿಮಗೆ ಸರ್ಚ್ ಮಾಡೋಕೆ ಆಗೋದಿಲ್ಲ. ಯೂಟ್ಯೂಬಲ್ಲಿ ಒಂದು ಕಾಲೇಜನ್ನ ಟಾರ್ಗೆಟ್ ಮಾಡಿ ಸರ್ಚ್ ಮಾಡ್ಬೋದೇ ಹೊರತು ಕ್ಯಾಟಗರಿನ ಟಾರ್ಗೆಟ್ ಮಾಡಿ ಸರ್ಚ್ ಮಾಡೋದು ಕಷ್ಟ. ಹಾಗಾಗಿ ನಾನು ಎಲ್ಲ ರೌಂಡನ್ನು ಹಾಕೋತಾ ಇಲ್ಲ. ಆಯ್ತಾ? ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಬಂದಿತ್ತು ಎಲ್ಲ ರೌಂಡನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಬಿಕಾಸ್ ಆಫ್ ದಿಸ್ ರೀಸನ್ ನಾನು ಇನ್ಕ್ಲೂಡ್ ಆಗ್ತಾ ಇಲ್ಲ. ಆಯ್ತಾ? ಸೊ that's it for this video, guys. This is your teacher Nagabharana signing off with a smile. I'll meet you guys in the next video. Until then, have a nice day. Bye.